ಪ್ರಿವೆಂಟಿವ್ ಹೆಲ್ತ್ ಕೇರ್ ಎಂಬ ಮಹತ್ವದ ಯೋಜನೆಯನ್ನ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಜಾರಿ ಮಾಡಿದೆ. ಈ ಮೂಲಕ ಅಸಂಖ್ಯಾತ ಕಾರ್ಮಿಕರ ಆರೋಗ್ಯವನ್ನ ಕಾಪಾಡ್ತಾ ಇದೆ ಅನ್ನುವಂತ ವಿಚಾರ ನಿಮಗೆ ತಿಳಿದಿದೆಯಾ? ದೇಶ ಕಟ್ಟುವಂತ ಕಾರ್ಮಿಕರ ಆರೋಗ್ಯವನ್ನ ಕಾಪಾಡೋಕೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಎಂಬ ಯೋಜನೆ ಸಂಜೀವಿನಿಯ ಕೆಲಸ ಮಾಡ್ತಾ ಇದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಏನಿದು ಪ್ರಿವೆಂಟಿವ್ ಹೆಲ್ತ್ ಕೇರ್? ಗುರಿ ಏನು? ಕಾರ್ಮಿಕರು ದೇಶ ನಿರ್ಮಾತೃಗಳು. ಯಾವುದೇ ನಿರ್ಮಾಣ ಚಟುವಟಿಕೆಯಲ್ಲಿ ಅವರ ಪಾತ್ರ ಮಹತ್ವದ್ದು. ದೇಶಕ್ಕೆ ಅನ್ನ ನೀಡುವ ರೈತರಂತೆ ಕಾರ್ಮಿಕರ ಶ್ರಮವೂ ಮುಖ್ಯ. ಇಷ್ಟೊಂದು ಮುಖ್ಯವಾಗಿರುವ ಕಾರ್ಮಿಕರ ಆರೋಗ್ಯ ಕಾಪಾಡೋದು ಎಲ್ಲಕ್ಕಿಂತ ಮುಖ್ಯ. ಯಾಕಂದ್ರೆ ಆರೋಗ್ಯವಂತ ಕಾರ್ಮಿಕರು ಮಾತ್ರವೇ ನಿರ್ಮಾಣ ಚಟುವಟಿಕೆಯಲ್ಲಿ ಸಮರ್ಥವಾಗಿ ತೊಡಗಿಸಿಕೊಳ್ಳಬಲ್ಲರು. ಇದರ ಪ್ರಾಮುಖ್ಯತೆ ಅರಿತಿರುವ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಕಾರ್ಮಿಕರ ಆರೋಗ್ಯ ರಕ್ಷಣೆಗೆ ಮಹತ್ವದ ಯೋಜನೆಯನ್ನ ಜಾರಿ ಮಾಡಿದೆ. ರಾಜ್ಯದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಆರೋಗ್ಯ ಕಾಪಾಡಲು ಪ್ರಿವೆಂಟಿವ್ ಹೆಲ್ತ್ ಕೇರ್ ಮೂಲಕ ಅಸಂಖ್ಯಾತ ಕಾರ್ಮಿಕರ ಆರೋಗ್ಯದ ಕಡೆ ಗಮನ ಹರಿಸಿದೆ. ಕಾರ್ಮಿಕರು ಕಾಯಿಲೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳೋದಕ್ಕಿಂತ ಕೆಲಸದ ಕಡೆಗೆ ಗಮನ ಹರಿಸ್ತಾರೆ. ಕಾಯಿಲೆ ಬಂದಾಗ ಮಾತ್ರ ವೈದ್ಯರ ಸಲಹೆಯಂತೆ ಪರೀಕ್ಷೆಗಳನ್ನು ಮಾಡಿಸಿ ಚಿಕಿತ್ಸೆ ಪಡಿತಾರೆ. ಆದರೆ ಕಾಯಿಲೆ ಬರೋದಕ್ಕಿಂತ ಮೊದಲೇ ತಮ್ಮ ಸ್ವಾಸ್ಥ್ಯದ ಗಮನ ಹರಿಸಬೇಕೆಂಬ ಅರಿವು ಹೆಚ್ಚಿನ ಕಾರ್ಮಿಕರಲ್ಲಿ ಇರೋದಿಲ್ಲ. ಈ ಯೋಜನೆಯ ಹೆಸರೇ ಹೇಳುವಂತೆ ಕಾಯಿಲೆ ಉಲ್ಬಣಗೊಳ್ಳೋದಕ್ಕಿಂತ ಮೊದಲೇ ಆ ಕಾಯಿಲೆ ಕಂಡುಹಿಡಿದು ಚಿಕಿತ್ಸೆ ನೀಡೋದಾಗಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆ ರಾಜ್ಯಾದ್ಯಂತ ಸಮರ್ಪಕವಾಗಿ ಜಾರಿಯಲ್ಲಿದೆ. ಕಾರ್ಮಿಕರ ಆರೋಗ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಇಟ್ಟಿರುವ ಈ ಕ್ರಾಂತಿಕಾರಕ ಹೆಜ್ಜೆಯಿಂದ ನಾಡಿನ ಲಕ್ಷಾಂತರ ಕಾರ್ಮಿಕರು ಹಾಗೂ ಅವರ ಅವಲಂಬಿತರು ನೆಮ್ಮದಿ ಪಡೆಯುವಂತಾಗಿದೆ. ರಾಜ್ಯದ ಎಲ್ಲಾ ಕಾರ್ಮಿಕರಿಗೆ ಆರೋಗ್ಯ ಸೇವೆ ಸಿಗಬೇಕು ಎಂಬ ಮಹದುದ್ದೇಶದಿಂದ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೇವೆಗಳನ್ನು ಒದಗಿಸಲಾಗ್ತಿದೆ. ಕಾರ್ಮಿಕ ಇಲಾಖೆಯ ಈ ಮಾದರಿ ನಡೆಗೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಇಂಥ ವಿನೂತನ ಕಾರ್ಯಕ್ರಮವನ್ನ ಜಾರಿಗೊಳಿಸಿದ ಕಾರ್ಮಿಕ ಇಲಾಖೆ ಬಗ್ಗೆ ಜನರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ತಿಳುವಳಿಕೆ ಇರುವ, ಆರೋಗ್ಯದ ಬಗ್ಗೆ ಮಾಹಿತಿ ಇರುವ ಎಷ್ಟೋ ಜನರು ಅನಾರೋಗ್ಯಕ್ಕೊಳಗಾದಾಗ ಮಾತ್ರವೇ ವೈದ್ಯರ ಬಳಿ ಹೋಗ್ತಾರೆ. ಈಗೀಗ ಕೆಲವು ಕಾಯಿಲೆಗಳ ಲಕ್ಷಣಗಳು ಉಲ್ಬಣಗೊಳ್ಳೋದಕ್ಕಿಂತ ಮೊದಲೇ ತಿಳಿಯೋದೇ ಇಲ್ಲ. ಹೃದಯಾಘಾತದ ವರದಿಗಳನ್ನು ನಾವೆಲ್ಲ ಕೇಳಿದ್ದೇವೆ. ಎಷ್ಟೋ ಜನರು ತಮ್ಮ ಹೃದಯದ ಕಾಳಜಿ ಮಾಡದೇ ಇದ್ದಿದ್ರಿಂದಲೇ, ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳೋದೇ ಇದ್ದಿದ್ರಿಂದ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ. ಒಂದು ವೇಳೆ ಅವರು ಮೊದಲೇ ಹೃದಯ ತಪಾಸಣೆ ಮಾಡಿಸಿಕೊಂಡಿದ್ದರೆ ಮುಂದಾಗುವ ದೊಡ್ಡ ಅಪಾಯದಿಂದ ಪಾರಾಗಬಹುದಿತ್ತು. ಇನ್ನು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಆರೋಗ್ಯದ ಕಥೆ ಹೇಳೋದೇ ಬೇಡ. ಸದಾ ಕೆಲಸದಲ್ಲಿ ಮುಳುಗಿರುವ ಎಷ್ಟೋ ಕಾರ್ಮಿಕರಿಗೆ ತಾವು ಕಾಲಕಾಲಕ್ಕೆ ಮಾಡಿಸಬೇಕಾದ ಪರೀಕ್ಷೆಗಳ ಕುರಿತು ತಿಳಿದಿರೋದಿಲ್ಲ. ಇಂಥ ಸಂದರ್ಭದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅವರ ಪಾಲಿಗೆ ಸಂಜೀವಿನಿಯಾಗಿದೆ. ರಾಜ್ಯದಲ್ಲಿ ಸುಮಾರು 32 ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ. ಇವರಲ್ಲಿ ಬೆಂಗಳೂರಿನಲ್ಲಿರುವ ಕಾರ್ಮಿಕರ ಸಂಖ್ಯೆ ಹೆಚ್ಚು. ರಾಜಧಾನಿಯಲ್ಲಿ ರಾಜ್ಯದ ವಿವಿಧ ಭಾಗದ ಕಟ್ಟಡ ಕಾರ್ಮಿಕರಿದ್ದಾರೆ. ಇನ್ನುಳಿದಂತೆ ಜಿಲ್ಲೆ, ತಾಲೂಕುಗಳಲ್ಲಿ ಕಾರ್ಮಿಕರಿದ್ದಾರೆ. ಇವರಿಗೆಲ್ಲ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಈಗ ಪ್ರಯೋಜನಕ್ಕೆ ಬರ್ತಿದೆ. ಒಟ್ಟಾರೆ ಇಂಥ ಮಹತ್ವದ ಯೋಜನೆಯನ್ನ ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.